ಬಸವಲಿಂಗಾಯ ನಮಃ. ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಯು ಪ್ರವಚನದ ಡಿವಿಡಿಗಳನ್ನು ಸಮರ್ಪಿಸ್ತಾ ಇದೆ. ಪ್ರವಚನ ಅನ್ನುವಂತಹ ವಿಶೇಷವಾದ ವಾಗ್ಮಿತ್ವದ ಮೂಲಕವಾಗಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಅದ್ಭುತವಾದ ಒಂದು ಕ್ರಾಂತಿಯನ್ನೇ ಮಾಡಿದರು. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನು ಅವರ ಕಡೆಗೆ ಒಯ್ಯಬೇಕು ಎನ್ನುವಂತಹ ವಿಶೇಷವಾದ ಘೋಷಣೆಯೊಡನೆ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಚನಗಳನ್ನು ಮಾಡಿದರು. ಈ ಒಂದು ಪ್ರವಚನಗಳ ಪರಿಣಾಮ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದರೆ, ಅವರು ಪ್ರವಚನ ನಡೀತಾ ಇದ್ದಂತಹ ಊರಿನಲ್ಲಿ ಇಡೀ ಊರು, ಶಾಲೆ, ಕಾಲೇಜು ಎಲ್ಲಿ ನೋಡಿದರೂ ಕೂಡ ಅದರದ್ದೇ ಸುದ್ದಿ, ಟಾಕ್ ಆಫ್ ದ ಟೌನ್ ಅನ್ನೋ ರೀತಿಯಲ್ಲಿ ಇರ್ತಾಯಿತ್ತು. ಮತ್ತು ಭಾಳಷ್ಟು ಜನಗಳ ಜೀವನವನ್ನು ಅದು ಪರಿವರ್ತನೆ ಮಾಡಿತು. ಪೂಜ್ಯರು ಪ್ರಾರಂಭ ಮಾಡಿದಂಥ ಈ ಪ್ರವಚನದ ಶೈಲಿಯನ್ನು ಅವರ ನಂತರ ನಾನು ಈಗ ನಮ್ಮ ಅನೇಕ ಶಿಷ್ಯರುಗಳು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಪ್ರವಚನ ಅಂದರೆ ಒಂದು ರೀತಿಯಲ್ಲಿ ಇದು ಪ್ರಸಾದವಿದ್ದ ಹಾಗೆ, ಜ್ಞಾನದ ಪ್ರಸಾದ, ನೆತ್ತಿಯ ಪ್ರಸಾದ. ಶರೀರದ ಅನ್ನವನ್ನು ಉಣ್ಣುವುದರಿಂದ ಭೌತಿಕ ಶರೀರಕ್ಕೆ ಶಕ್ತಿ ಬಂದರೆ, ಈ ಜ್ಞಾನ ಪ್ರಸಾದದಿಂದ ಆತ್ಮಬಲ ವೃದ್ಧಿ ಆಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಹೀಗಾಗಿ ಪ್ರವಚನಗಳ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಪ್ರೇರಕರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಅಂತ ತಿಳಿಸ್ತಾ, ಇಂಥ ಒಂದು ಪ್ರವಚನಗಳ ಒಂದು DVD-ಯನ್ನು, CD ತಟ್ಟೆಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ, ಅದರಲ್ಲಿಯೂ ಶರಣ ಮೇಳ 25ನೇ ಶರಣ ಮೇಳಕ್ಕೆ 25 ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಅನೇಕ ದಾನಿಗಳು ಮುಂದೆ ಬಂದರು. ಅವುಗಳನ್ನು ವೆಚ್ಚವನ್ನು ಭರಿಸಲಿಕ್ಕೆ ಮುಂದೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು 25ನೇ ಶರಣ ಮೇಳದಲ್ಲಿ ನಾವು 25 CD-ಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರವಚನವನ್ನು ಕೇಳಲಿದ್ದೀರಿ. ನಿಮ್ಮ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಹಾರೈಸಿ ಈ ಒಂದು ಧ್ವನಿ ಸುರುಳಿಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತರಕ್ಷಕವರಲೋಲಂ ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಬನ್ನಿರೈ ಬಂಧುಗಳೇ, ಜಗದಲ್ಲೇ ಸುಬಯಸುವ ವಿಶ್ವಧರ್ಮವನ್ನು ಸಾರಿ ಒಂದುಗೂಡಿ ಬಾಳುವ. ಬನ್ನಿರೈ ಬಂಧುಗಳೇ, ಜಗದಲ್ಲೇ ಸುಬಯಸುವ ವಿಶ್ವಧರ್ಮವನ್ನು ಸಾರಿ ಒಂದುಗೂಡಿ ಬಾಳುವ. ದೇವನೊಬ್ಬನಿಹನು ಎಂದು ವಿಶ್ವವನ ದಾನವೆಂದು
ಸೃಷ್ಟಿಯನ್ನು ಇತ್ತ ಅವನ ಅಡಿಗೆ ಬಾಗಿ ಬದುಕುವ ಬನ್ನಿರೈ ಬಂಧುಗಳೇ ಜಗದಲೇಸು ಬಯಸುವ. ದೇವ ಸೃಷ್ಟಿಯಲ್ಲಿ ಮತ್ತೆ ಜಾತಿ ಭೇದವೆಣಿಸದೆಯೇ ಜೀವಕಾಯಯುಕ್ತರ ದೇವಾಂಶರೆಂದು ಕಾಣುವ. ವಿಜ್ಞಾನ ಕಲಿತವೆಂದು ದೇವನಿಲ್ಲವೆಂದು ಹಳಿದು ಅಜ್ಞಾನದಿರವ ಹೊಂದಿ ನಾವು ಅಹಂಕಾರ ತಾಳದಿರುವ. ಬನ್ನಿರೈ ಬಂಧುಗಳೇ ಜಗದಲೇಸು ಬಯಸುವ ವಿಶ್ವಧರ್ಮವನ್ನು ಸಾರಿ ಒಂದುಗೂಡಿ ಬಾಳುವ. ಭೂಮಿಶಾಸ್ತ್ರ ಭೌತಶಾಸ್ತ್ರ ರಸಾಯನ ಗಣಿತಶಾಸ್ತ್ರ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಖಗೋಳ ಭೂಗೋಳ ಶಾಸ್ತ್ರ. ದೇವ ಸೃಷ್ಟಿ ಗುಟ್ಟು ಅವುದು ದೇವಲೀಲೆ ಚತುರವು ವಿಜ್ಞಾನವರಿತು ವಿವರಿಪುದು ದೇವಕರ್ತೃಶಕ್ತಿಯ. ಬನ್ನಿರೈ ಬಂಧುಗಳೇ ಜಗದಲೇಸು ಬಯಸುವ ವಿಶ್ವಧರ್ಮವನ್ನು ಸಾರಿ ಒಂದುಗೂಡಿ ಬಾಳುವ. ಸಾಮಗಾನ ಮೆರೆಯುತ್ತಿದೆ ಸಾಮರಸ್ಯ ತೋರುತ್ತಿದೆ ಸೋಮ ಸೂರ್ಯ ಭೂಮಿ ಅಗ್ನಿ ಎಲ್ಲೆಡೆಯ ವಸ್ತುವಲಿ. ಸೃಷ್ಟಿ ರೂಪ ಅರಿಯಲಿಕ್ಕೆ ವಿಜ್ಞಾನ ಶಾಸ್ತ್ರವಿರಲಿ ನಮಗೆ ದೃಷ್ಟಿ ಸೊಗಸ ಅನುಭವಿಸಲು ಕಲಾಜ್ಞಾನವೆಂದು ಇರಲಿ. ಮನುಕುಲದ ಮುನ್ನಡೆಗೆ ನೀತಿ ಶಾಸ್ತ್ರ ಬೇಕು ಈಗ ಸ್ವಾನುಭವದಾನಂದಕ್ಕೆ ಆಧ್ಯಾತ್ಮ ಶಾಸ್ತ್ರ ನಮಗಿರಲಿ. ಬನ್ನಿರೈ ಬಂಧುಗಳೇ ಜಗದಲೇಸ ಬಯಸುವ ವಿಶ್ವಧರ್ಮವನ್ನು ಸಾರಿ ಒಂದುಗೂಡಿ ಬಾಳುವ. ಕರ್ತನ ಕಮ್ಮಟವಿದೆಂದು ನಾವು ಅವನ ಮಕ್ಕಳೆಂದು ಕರ್ತನ ಕಮ್ಮಟವಿದೆಂದು ನಾವು ಅವನ ಮಕ್ಕಳೆಂದು ಸ್ತುತ್ಯ ಮಾರ್ಗ ಹಿಡಿದು ನಡೆದು ಏಕತೆಯನ್ನು ಸಾಧಿಸುವ. ಸರ್ವಶಾಸ್ತ್ರ ಸಂಗಮದಿ ಮಾನವತೆಯ ಗೀತ ಹಾಡಿ ವಿಶ್ವಧರ್ಮ ಸೂತ್ರದಿ ಸಚ್ಚಿದಾನಂದನೊಲಿಸುವ. ಬನ್ನಿರೈ ಬಂಧುಗಳೇ ಜಗದಲೇಸ ಬಯಸುವ ವಿಶ್ವಧರ್ಮವನ್ನು ಕೂಸಾರಿ ಒಂದುಗೂಡಿ ಬಾಳುವ. ಬನ್ನಿರೈ ಬಂಧುಗಳೇ ಜಗದಲೇಸು ಬಯಸುವ ವಿಶ್ವಧರ್ಮವನ್ನು ಸಾರಿ ಒಂದುಗೂಡಿ ಬಾಳುವ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದು ನಾನು ಪ್ರವಚನದ ಅವಶ್ಯಕತೆ ಏನಿದೆ, ವಿಜ್ಞಾನ ಯುಗದಲ್ಲಿ ವಿಜ್ಞಾನ ಎಲ್ಲ ಸಂಪತ್ತುಗಳನ್ನು ವೈಭವಗಳನ್ನು ತಂದು ನಮ್ಮ ತುದಿ ಬೆರಳಿನಲ್ಲಿ ನಿಲ್ಲಿಸಿರುವಾಗ ಧರ್ಮದ ಪ್ರವಚನದ ಅವಶ್ಯಕತೆ ಏನಿದೆ ಎನ್ನುವಂಥದ್ದು ಅನೇಕ ಜನ ಕೇಳುವಂಥ ಒಂದು ಪ್ರಶ್ನೆ. ಇಲ್ಲಿ ಪ್ರವಚನ ಅಂದರೆ ಪ್ರಸಾದ. ಪ್ರಸಾದ ಅಂದರೆ ನಮ್ಮ ಧರ್ಮದಲ್ಲಿ ಊಟ. ನಾವು ಊಟ ಮಾಡಿ ಬನ್ನಿ ಅಂತ ಕರೆಯಲ್ಲ, ಪ್ರಸಾದ ಮಾಡಿ ಬನ್ನಿ ಅಂತೀವಿ. ಅಂದರೆ ಎಲ್ಲವೂ ಕೂಡ ದೇವರ ಪ್ರಸಾದ ಅನ್ನೋ ಅರ್ಥದಲ್ಲಿ. ಇಲ್ಲಿ ಇದು ಊಟ ಅಂದರೆ ಎಂಥ ಊಟ? ತಲೆಯಲ್ಲಟ್ಟುಂಬ ಅನ್ನ, ಒಲೆಯಲ್ಲಟ್ಟುಂಬ ಅನ್ನವಲ್ಲ. ಊಟದಲ್ಲಿ ಎರಡು ಪ್ರಕಾರ. ಒಂದು ಒಲೆಯಲ್ಲಟ್ಟುಂಬ ಅನ್ನ, ಅದು ಆಹಾರ. ಇನ್ನೊಂದು ತಲೆಯಲ್ಲಟ್ಟುಂಬ ಅನ್ನ, ಅದೇ ಜ್ಞಾನ. ಆದ್ದರಿಂದ ಇಲ್ಲಿ ಈಗ ನಾವು ಕೊಡುವಂಥ ಊಟ ಇದೆಯಲ್ಲ, ಇದು ಬುದ್ಧಿಯ ಊಟ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಬುದ್ಧಿಯ ಊಟವಾದ ಜ್ಞಾನವನ್ನು ಪಡ್ಕೊಳ್ಳೋದು ಭಾಳ ಅಗತ್ಯ.
ಯಾಕಂದರೆ ಹೊಟ್ಟೆಯ ಬೋನ ಶರೀರಕ್ಕೆ ಶಕ್ತಿಯನ್ನು ಕೊಟ್ಟರೆ ಈ ಬುದ್ಧಿಯ ಬೋನ ಆತ್ಮಬಲವನ್ನು ವೃದ್ಧಿಸ್ತಾ ಇದೆ. ಇವತ್ತು ನೀವು ನೋಡ್ತೀರಿ ಎಷ್ಟೋ ಜನ ಒಂದು ಪರಿಸರ, ವಾತಾವರಣ, ಸಾಮಾಜಿಕವಾದ ಸ್ಥಿತಿಗತಿಗಳು ತುಂಬ ಉದ್ವಿಗ್ನಕ್ಕೆ ಕಾರಣವಾಗಿ ಆತ್ಮಹತ್ಯೆಯ ಸಂಖ್ಯೆ ಹೆಚ್ಚುತ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಹತಾಶೆಯೇ ಕಾರಣ. ಯಾವ ವ್ಯಕ್ತಿಗೆ ಧಾರ್ಮಿಕ ಸಂಸ್ಕಾರವಿಲ್ಲವೋ, ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲವೋ ಅವನಿಗೆ ಆತ್ಮಬಲವೂ ಕೂಡ ಬರೋದಿಲ್ಲ. ಆದ್ದರಿಂದ ಈ ಒಂದು ಜ್ಞಾನ ಮನುಷ್ಯನಿಗೆ ಅದ್ಭುತವಾದ ಆತ್ಮಬಲವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ನಾವು ತಿಳ್ಕೋಬೇಕು. ಮನುಷ್ಯ ಅಂದರೆ ಕೇವಲ ಆಹಾರವನ್ನು, ಅನ್ನವನ್ನು ತಿಂದು ಬದುಕುವ ಪ್ರಾಣಿಯಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವನು ಜ್ಞಾನವನ್ನು ಪಡೆದುಕೊಳ್ಳುವಂತಹ ಇಂಟೆಲೆಕ್ಚುಯಲ್ ಆ್ಯನಿಮಲ್, ರ್ಯಾಷನಲ್ ಆ್ಯನಿಮಲ್. ಅದಕ್ಕಾಗಿ ನಾವು ನೋಡ್ತಿದ್ದೀವಿ, ಉಳಿದ ಎಲ್ಲ ಪ್ರಾಣಿಗಳಲ್ಲಿ ಅವುಗಳ ತಲೆ ಮತ್ತು ಹೊಟ್ಟೆ ಒಂದೇ ಸಮಾನ ರೇಖೆಯಲ್ಲಿ ಇರುತ್ತೆ. ಎತ್ತು, ಕತ್ತೆ, ಎಮ್ಮೆ, ಕೋಣ ಯಾವುದೇ ಇರಲಿ, ಅದರ ಹೊಟ್ಟೆ ಮತ್ತು ತಲೆ ಸಮಾನ ರೇಖೆಯಲ್ಲಿರುತ್ತೆ. ಮನುಷ್ಯನಿಗೆ ಹಾಗಲ್ಲ, ಹೊಟ್ಟೆ ಕೆಳಗಡೆ ಇರುತ್ತೆ, ತಲೆ ಮೇಲ್ಗಡೆ ಇರುತ್ತೆ. ಇದರ ಅರ್ಥ ಏನು? ವ್ಯಕ್ತಿ ತಿನ್ನುವುದಕ್ಕಿಂತ ಹೆಚ್ಚಾಗಿ ವಿಚಾರ ಮಾಡ್ತಾನೆ. ಮಾನವ ತಿನ್ನುವುದಕ್ಕಿಂತ ಹೆಚ್ಚಾಗಿ ಆಲೋಚನೆ ಮಾಡಿ ಬದುಕುವಂಥ ಪ್ರಾಣಿ. ಅದಕ್ಕಾಗಿ ಅವನ ಆಲೋಚನಾ ಶಕ್ತಿ ಇರುವುದು ಬುದ್ಧಿಯಲ್ಲಿ. ಆ ಬುದ್ಧಿ, ಇದಕ್ಕೆ ನಾವು ಕೊಡುವ ಆಹಾರವೇ ಜ್ಞಾನ. ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಶರೀರ, ಮನಸ್ಸು, ಆತ್ಮ, ಈ ಮೂರು ಘಟಕಗಳಿಂದ ಪ್ರತಿಯೊಬ್ಬ ಮಾನವನು ಆಗಿದ್ದಾನೆ. ಈಗ ನಾವೊಂದು ಮೈಕ್ ಸೌಂಡ್ ಸಿಸ್ಟಮ್ನಲ್ಲಿ ಮಾತಾಡ್ತಿರ್ತೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಎದುರುಗಡೆ ಒಂದು ಮೈಕ್ ಇಟ್ಟಿರ್ತಾರೆ. ಆ ಮೈಕನ್ನು ಒಂದು ಸ್ಟ್ಯಾಂಡಿಗೆ ಹಾಕಿರ್ತಾರೆ. ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಅದಕ್ಕೊಂದು ಮೈಕ್ ಸಿಕ್ಸಿರ್ತಾರೆ. ಆಮೇಲೆ ಇದನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿ, ಒಬ್ಬ ತಂತ್ರಜ್ಞ ಆಂಪ್ಲಿಫೈಯರ್ ಅನ್ನುವಂಥ ಪೆಟ್ಟಿಗೆಯನ್ನು ಇಟ್ಕೊಂಡು ಕೂತ್ಕೊಂಡಿರ್ತಾನೆ. ನಂತರ ನಿಮ್ಮ ಕಿವಿಗೆ ದೂರದಲ್ಲಿದ್ದರೂ ಕೂಡ ಕೇಳೋ ರೀತಿಯಲ್ಲಿ ಲೌಡ್ ಸ್ಪೀಕರ್ಸ್ ಅಂತ ಹೇಳಿ ಸೌಂಡ್ ಬಾಕ್ಸ್ಗಳನ್ನು ಇಟ್ಟಿರ್ತಾರೆ. ಈ ಮೂರು ಕೂಡಿ ನಿಮಗೆ ದೂರದಲ್ಲಿರುವಂಥ ನಿಮಗೆ ನಮ್ಮ ಧ್ವನಿಯನ್ನು, ಮಾತನಾಡುವವರ ಧ್ವನಿಯನ್ನು ಕೇಳಿಸ್ತಾ ಇರ್ತಾ ಇದೆ. ಇಲ್ಲಿ ಹೇಗೆ ಈ ಮೂರು ಶಕ್ತಿ ಕೆಲಸ ಮಾಡಬೇಕಾದ್ರೆ, ಮೈಕ್ ಆಗಲಿ, ಆ್ಯಂಪ್ಲಿಫೈಯರ್ ಆಗಲಿ ಅಥವಾ ಲೌಡ್ ಸ್ಪೀಕರ್ಗಳಾಗಲಿ, ಇವೆಲ್ಲವೂ ಕೆಲಸ ಮಾಡಬೇಕಾದ್ರೆ ಒಂದು ಶಕ್ತಿ ಬೇಕು. ಯಾವುದು ಆ ಶಕ್ತಿ? ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ. ಅದೇ ರೀತಿ ಮನುಷ್ಯನ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ ತಿಳ್ಕೊಳ್ರಿ. ಶರೀರ ಅನ್ನುವುದೇ ಒಂದು ಮೈಕ್ ಸ್ಟ್ಯಾಂಡ್. ಈ ಶರೀರ ಅನ್ನುವ ಮೈಕ್ ಸ್ಟ್ಯಾಂಡ್ಗೆ ಪಂಚ ಜ್ಞಾನೇಂದ್ರಿಯಗಳು ಅನ್ನುವಂಥ 5 ಮೈಕ್ಗಳನ್ನು ಅಡ್ಜಸ್ಟ್ ಮಾಡಲಾಗಿದೆ. ದೇವರು ಪ್ರಕೃತಿಯ ಮೂಲಕ ಈ 5 ಮೈಕ್ಗಳನ್ನು, 5 ಗ್ರಹಣ ಕೇಂದ್ರಗಳನ್ನು ದೇಹಕ್ಕೆ ಅಳವಡಿಸಿರ್ತಾನೆ. ಕಣ್ಣು ರೂಪವನ್ನು ನೋಡ್ತಾ ಇರುತ್ತೆ, ಕಿವಿ ಶಬ್ದವನ್ನು ಕೇಳ್ತಾ ಇರುತ್ತೆ, ಚರ್ಮ ಶೀತೋಷ್ಣಗಳನ್ನು ಅನುಭವಿಸ್ತಾ ಇರ್ತದೆ, ನಾಲಿಗೆ ರುಚಿಯನ್ನು ಅನುಭವಿಸುತ್ತೆ, ಮೂಗು ವಾಸನೆಯನ್ನು ಗ್ರಹಿಸ್ತಾ ಇದೆ. ಈ ರೀತಿ ಈ 5 ಪಂಚ ಜ್ಞಾನೇಂದ್ರಿಯಗಳು ಶರೀರಕ್ಕೆ ಅಡ್ಜಸ್ಟ್ ಆಗಿರ್ತಾವೆ. ಇನ್ನು ಮನಸ್ಸು ಅನ್ನೋದೇನಿದೆಯಲ್ಲ, ಮೈಂಡ್, ಇದು ಆಂಪ್ಲಿಫೈಯರ್ನಂತೆ ಕೆಲಸ ಮಾಡ್ತಾ ಇರುತ್ತೆ. ಆನಂತರ ಮೆದುಳಿನ ಕೇಂದ್ರಗಳಲ್ಲಿ ನಮ್ಮ ಮೆದುಳು ಏನಿರುತ್ತೋ ಆ ಮೆದುಳಿನ ಮೇಲ್ಗಡೆ ಕೇಂದ್ರಗಳಿರ್ತವೆ. ಅವುಗಳಿಗೆ ಆಕ್ಸಿಪಿಟಲ್ ಲೋಬ್, ಆಡಿಟ್ರಿ ಲೋಬ್, ಆಫ್ಥಾಲ್ಮಿಕ್ ಲೋಬ್ ಅಂತ ಕರೀತಾರೆ. ಆಫ್ಥಾಲ್ಮಿಕ್ ಲೋಬ್ ಅಂದರೆ ಅದು ಕಣ್ಣಿಗೆ ಸಂಬಂಧಪಟ್ಟಂಥದ್ದು. ಹೀಗೆ ಬೇರೆ 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 ರೀತಿಯ ಕೇಂದ್ರಗಳು ಮೆದುಳಿನಲ್ಲಿ ಇರ್ತವೆ. ಇವೆಲ್ಲ ಈ ಲೌಡ್ ಸ್ಪೀಕರ್ಗಳಂತೆ ಕೆಲಸ ಮಾಡ್ತಾ ಇರ್ತವೆ. ಮೈಂಡ್ ಅನ್ನೋದು, ಮನಸ್ಸು ಅನ್ನೋದು ಆಂಪ್ಲಿಫೈಯರ್ನಂತೆ ಕೆಲಸ ಮಾಡ್ತಾ ಇರುತ್ತೆ. ನೋಡಿ ಯಾವ ರೀತಿಯಾಗಿ ಮೈಕು, ಆಂಪ್ಲಿಫೈಯರು ಮತ್ತು ಲೌಡ್ ಸ್ಪೀಕರ್ ಇವೆಲ್ಲವೂ ಕೆಲಸ ಮಾಡಬೇಕಾದ್ರೆ ಯಾವುದೋ ಒಂದು ಶಕ್ತಿ ಬೇಕಲ್ಲ, ವಿದ್ಯುತ್ ಶಕ್ತಿ.
ಅದೇ ರೀತಿ ಮಾನವ ದೇಹದಲ್ಲಿ ಕೂಡ ಒಂದು ಶಕ್ತಿ ಇದೆ. ಆ ಶಕ್ತಿಯೇ ಮನುಷ್ಯನ ಶರೀರ, ಇಂದ್ರಿಯಗಳು, ಮನಸ್ಸು, ಮೆದುಳಿನ ಕೇಂದ್ರಗಳು ಇವೆಲ್ಲವೂ ಕೆಲಸ ಮಾಡಲಿಕ್ಕೆ ಆ ಶಕ್ತಿಯೇ ಕಾರಣೀಭೂತವಾಗ್ತಾ ಇದೆ. ಆ ಶಕ್ತಿಯೇ ಆತ್ಮ, ಸೋಲ್. ಆದ್ದರಿಂದ ತಿಳ್ಕೋಬೇಕು, ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಶರೀರ, ಮನಸ್ಸು, ಆತ್ಮ ಈ ಮೂರು ಘಟಕಗಳಿಂದ ಮನುಷ್ಯನ ಶರೀರವಾಗಿದೆ, ಮನುಷ್ಯನ ಜೀವನವಾಗಿದೆ. ಶರೀರಕ್ಕೆ ದಿನ ಅನ್ನ ಕೊಡ್ತೀವಿ, ದಿನ ಆಹಾರವನ್ನು ಕೊಡ್ತೀವಿ. ಅನ್ನವನ್ನು ಕೊಡ್ತೀವಿ ಅಂದರೆ ನೀವು ಉತ್ತರ ಕರ್ನಾಟಕದವ್ರನ್ನ ಇಲ್ಲರಿ ನಾವು ರೊಟ್ಟಿ ತಿಂತೀವಿ ಅಂತ ಅನ್ಬೋದು. ರೊಟ್ಟಿನಾರು ತಿನ್ನಿರಿ, ಮುದ್ದೆನಾರು ತಿನ್ನಿರಿ, ಒಟ್ಟು ಆಹಾರ ಅಂತ ತಿಳ್ಕೊಂಬಿಡ್ರಿ. ಶರೀರಕ್ಕೆ ಆಹಾರವನ್ನು ಕೊಡ್ತೀವಿ ದಿವಸ. ಅದೇ ರೀತಿಯಲ್ಲಿ ಬುದ್ಧಿಗೂ ಆಹಾರವನ್ನು ದಿನನಿತ್ಯ ಕೊಡಬೇಕು. ಆ ರೀತಿಯಾಗಿ ಕೊಡುವ ಆಹಾರವೇ ಜ್ಞಾನ. ಅದೇ ರೀತಿ ಆತ್ಮನಿಗೂ ಆಹಾರವನ್ನು ದಿನನಿತ್ಯ ಕೊಡಬೇಕು. ಅದುವೇ ಧ್ಯಾನ, ಪೂಜೆ, ಪ್ರಾರ್ಥನೆ. ಅಂದರೆ ಎಲ್ಲಿ ತಿಳ್ಕೊಳ್ಳೋಣ, ಶರೀರಕ್ಕೆ ಬೇಕು ಅನ್ನ, ಮನಸ್ಸಿಗೆ ಬೇಕು ಜ್ಞಾನ, ಆತ್ಮನಿಗೆ ಬೇಕು ಧ್ಯಾನ, ಪೂಜೆ ಅಥವಾ ಉಪಾಸನೆ ಅಂತ ತಿಳ್ಕೊಳ್ಳೋಣ. ಅಂದಾಗ ಜ್ಞಾನ ಅನ್ನುವಂಥದ್ದು ಒಂದು ಜೀವನ ಅವಶ್ಯಕತೆ ಅನ್ನುವಂಥ ಮಾತನ್ನು ತಿಳಿದುಕೊಳ್ಬೇಕು. ಅದಕ್ಕಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಧರ್ಮಶಾಸ್ತ್ರಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯಾವಾಗಲೂ ಕೂಡ ಪ್ರವಚನ ಮುಂತಾದಂಥ ವ್ಯಾಖ್ಯಾನಗಳು ಭಾಳ ಅಗತ್ಯ. ಈಗ ಬೇಲೂರಿನ ಒಂದು ದೇವಾಲಯಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಶಿಲಾಬಾಲಕಿಯರಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನು ಅದನ್ನು ನೋಡ್ಕೊಳ್ತಾ ಹೊರಟೋಗ್ತಾನೆ, ಅವನಿಗೆ ಅದು ಏನೂ ಅನಿಸೋದೇ ಇಲ್ಲ. ಆದರೆ ಕಲೆಯಲ್ಲಿ ಆಸಕ್ತಿ ಇರುವಂಥ ಒಬ್ಬ ವ್ಯಕ್ತಿಗಾದರೆ ಅಲ್ಲಿ ಅವನು ಶುಕಭಾಷಿಣಿ, ಮುಖರ ಮುಗ್ಧೆ, ನಾಟ್ಯ ಮಯೂರಿ ಅಂತ ಹೇಳಿ ಆ ಒಂದು ಶಿಲಾಬಾಲಕಿಯರಲ್ಲಿ ಇರುವಂತಹ ಒಂದು ಕಲಾ ಜ್ಞಾನವನ್ನು, ಸೌಂದರ್ಯವನ್ನು ಅವನು ಗ್ರಹಿಸ್ತಾ ಇದ್ದಾನೆ. ಇದಕ್ಕೆ ಒಬ್ಬ ಗೈಡ್ ಇದ್ದ ಅಂದರೆ ಆ ಗೈಡ್ ಏನು ಮಾಡ್ತಾನೆ, ಅದನ್ನೆಲ್ಲವನ್ನು ಹೇಳ್ತಾ 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 ಹೋಗ್ತಾ ಇದ್ದಾನೆ. ಹಾಗೆ ಧರ್ಮಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಗೈಡು ಯಾವಾಗಲೂ ಬೇಕು. ಅಂಥ ಗೈಡ್ಗೆ ಪ್ರವಚನಕಾರ ಅಂತ ಕರೆಯೋದು, ಅಂಥ ಗೈಡಿಂಗ್ ಪವರ್ಗೆ ಪ್ರವಚನ ಅಂತ ಕರೆಯೋದು. ಅದಕ್ಕಾಗಿ ಈ ವಿಶ್ಲೇಷಣೆ ಮಾಡುವಂಥದ್ದು ಇದೆಯಲ್ಲ ಧರ್ಮಶಾಸ್ತ್ರಗಳನ್ನು, ಇದು ಭಾಳ ಅಗತ್ಯ. ಈಗ ನೀವು ಗಣಪತಿ ಬಗ್ಗೆ ಕೇಳಿದ್ದೀರಿ. ಗಣಪತಿ ಬಗ್ಗೆ ಏನಂದರೆ ಒಂದು ಕಥೆ ಬರ್ತದೆ. ಒಂದೇ ಒಂದು ಹಣ್ಣಿತ್ತಂತ ಒಂದು ಸಲ ಹಣ್ಣು. ಆ ಹಣ್ಣಿನ ಬಗ್ಗೆ ಕಾಂಪಿಟಿಷನ್ ಬಿತ್ತು. ಯಾರಿಗೆ? ಗಣಪತಿ ಮತ್ತು ಷಣ್ಮುಖ ಇವರಿಬ್ಬರ ಮಧ್ಯದಲ್ಲಿ ಒಂದು ಸ್ಪರ್ಧೆ ಬಿತ್ತಂತೆ. ಇದು ಪುರಾಣದ ಕಥೆ. ಪುರಾಣಗಳನ್ನು ನಾವು ಯಥಾರೂಪದಲ್ಲಿ ನಂಬಕ್ಕೆ ಹೋಗಬಾರ್ದು. ಪುರಾಣಗಳನ್ನು ಯಾವಾಗಲೂ ಕೂಡ ವಿಶ್ಲೇಷಣೆಗೆ ಒಳಪಡಿಸ್ಬೇಕು, ಅನಲೈಸ್ ಮಾಡಬೇಕು. ಮಾಡಿ ಅದರಲ್ಲಿ ಇರುವಂಥ ಸತ್ಯಾಂಶ ಎಷ್ಟು, ಮೌಢ್ಯ ಎಷ್ಟು ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ಆ ಹಣ್ಣಿಗೋಸ್ಕರ ಇಬ್ಬರಲ್ಲೂ ಸ್ಪರ್ಧೆ ಬಂತು. ಶಿವಪಾರ್ವತಿಯರು ಏನು ಹೇಳಿದರು ಅಂತಂದರೆ, ಯಾರು ಈ ಜಗತ್ತನ್ನು ಸುತ್ತಿ ಹಾಕಿ ಬರ್ತಾರಲ್ಲ ಅವರಿಗೆ ಈ ಹಣ್ಣು ಸಿಗುತ್ತೆ ಅಂತ ಹೇಳಿದರು. ಹೇಳಿದ ತಕ್ಷಣವೇ ಷಣ್ಮುಖ ಏನು ಮಾಡ್ದ, ಅವನ ವಾಹನವಾದಂಥ ನವಿಲ ಏರ್ದ, ಹೊರಟುಬಿಟ್ಟ. ಜಗತ್ತನ್ನು ಸುತ್ತೋದಕ್ಕೆ ಅಂತ ಹೊರಟುಬಿಟ್ಟ. ಗಣಪತಿ ಎಲ್ಲೂ ಎದ್ದೋಗಲಿಲ್ಲ. ಮೊದಲೇ ಹೊಟ್ಟೆ ಬೇರೆ ದಪ್ಪ, ನಿಮಗೆ ಗೊತ್ತಿದೆ. ಏನೋ ಎದ್ದೋಗಲಿಲ್ಲ, ಸುಮ್ಮನೆ ಕೂತಿದ್ದ. ಷಣ್ಮುಖ ಎಲ್ಲವನ್ನು ಸುತ್ತಕೊಂಡು ಬರ್ತಾ ಇದ್ನಲ್ಲ, ಅವರಲ್ಲಿ ಬರೋದನ್ನು ನೋಡಿದವನೇ ಏನು ಮಾಡಿಬಿಟ್ಟ, ಇವನು ಅಪ್ಪ ಅಮ್ಮನ್ನ 2 ಸಲ 3 ಸಲ ಸುತ್ತಾಕ್ಬಿಟ್ಟ. ಶಿವಪಾರ್ವತಿಯರನ್ನ 3 ಸಲ ಸುತ್ತಾಕಿ ಕೂತ್ಕೊಂಡ್ಬಿಟ್ಟ. ಕೂತ್ಕೊಂಡು ಅವನು ಹೇಳ್ದ, ಮಾತಾಪಿತೃಗಳಲ್ಲಿಯೇ 3 ಜಗತ್ತೆಲ್ಲ ಇದೆ ಅಂತೇಳಿ ನೀನು 1 ಸುತ್ತಾಕಿ ಬಂದರೆ ನಾನು 3 ಸುತ್ತಾಕ್ಬಿಟ್ಟೆ ನೋಡು ಅಂತಂದ. ಗಣಪತಿಗೇನೇ ಸಿಕ್ತು ಏನು, ಆ ಹಣ್ಣು. ಯಾವುದು ಆ ಹಣ್ಣು? ಮುಕ್ತಿ ಅನ್ನುವಂಥ ಫಲ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಇರುವಂಥ ಒಂದು ತತ್ವ ಏನಪ್ಪ ಅಂದರೆ, ಷಣ್ಮುಖ ವಿಜ್ಞಾನದ ಸಂಕೇತ. ಪ್ರಯೋಗಗಳು ಅನ್ನುವಂತಹ ಒಂದು ಬೆನ್ನತ್ತಿ, ಪ್ರಯೋಗಗಳ ಬೆನ್ನೇರಿ ಷಣ್ಮುಖ ಹೊರ ಜಗತ್ತನ್ನು ಸುತ್ತಲಿಕ್ಕೆ ಹೊರಟ. ವಿಜ್ಞಾನ ಪ್ರಯೋಗಗಳ ಬೆನ್ನೇರಿ ಹೊರ ಜಗತ್ತನ್ನು ವಿಶ್ಲೇಷಣೆ ಮಾಡಲಿಕ್ಕೆ, ಭೌತಿಕ ಜಗತ್ತನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಆತ್ಮಜ್ಞಾನ ಏನಿದೆಯಲ್ಲ, ಇದು ಹೊರಗಡೆ ಜಗತ್ತನ್ನು ವಿಶ್ಲೇಷಣೆ ಮಾಡುವ ಬದಲು ಒಳ ಜಗತ್ತನ್ನು ವಿಶ್ಲೇಷಣೆ ಮಾಡ್ತಾ ಇದೆ.
ಒಳ ಜಗತ್ತನ್ನು ವಿಶ್ಲೇಷಣೆ ಮಾಡೋದ್ರಿಂದ ಅದಕ್ಕೆ ಮುಕ್ತಿ ಅನ್ನುವಂಥ ಹಣ್ಣು ಪ್ರಾಪ್ತಿಯಾಗ್ತಾ ಇದೆ. ನೋಡಿದ್ರಿ? ಆಮೇಲೆ ಇನ್ನೊಂದು ಕಡೆ ಬರುತ್ತೆ. ಒಂದು ಕಡೆ ಗಣಪತಿ ಮದುವೆ ಅಂತ ಇದೇ ಆಗೋಗ್ಬಿಟ್ಟಿದೆ ನೋಡಿ, ರೂಢಿಯನ್ನು ಮಾತಾಗೋಗ್ಬಿಟ್ಟಿದೆ. ಮದುವೆ ಆಗದೆ ಮುಂದಕ್ಕೆ ಹೋಗ್ತಿದ್ರೆ ಇದು ಗಣಪತಿ ಮದುವೆ ಅಂತ ತಮಾಷೆ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಏನು ಬರೀತಾರೆ ಅಂದರೆ, ಗಣಪತಿಗೆ ಇಬ್ಬರು ಹೆಂಡತಿಯರಿದ್ದರು, ಒಬ್ಬಳು ಸಿದ್ಧಿ ಇನ್ನೊಬ್ಬಳು ಬುದ್ಧಿ ಅಂತ ಹೇಳಿ ಮತ್ತೊಂದು ಕಡೆ ಬರೀತಾರೆ. ಇವೆರಡೂ ಒಂದಕ್ಕೊಂದು ವಿರೋಧಾಭಾಸವೇನು ಅಂದರೆ ನಿಜವಾಗಿಯೂ ವಿರೋಧಾಭಾಸ ಅಲ್ಲ. ಯಾಕಂದರೆ ಗಣಪತಿಗೆ ಮದುವೆ ಆಗಿರಲಿಲ್ಲ ಅನ್ನೋದು ಸತ್ಯವಾದ ಮಾತು. ಇನ್ನು ಮತ್ತು ಇಬ್ಬರು ಹೆಂಡತಿಯರು ಇದ್ರಲ್ಲ ಅಂದರೆ ಇಬ್ಬರು ಅವರು ಹೆಂಡತಿಯರಲ್ಲ, ಎರಡು ಶಕ್ತಿಗಳು. ಹೇಗೆ? ಗಣಪತಿ ಅಂದರೆ ಮಾಸ್ ಲೀಡರ್, ಗಣ ಅಂದರೆ ಮಾಸ್, ಪತಿ ಅಂದರೆ ಒಡೆಯ, ಲೀಡರ್. ಗಣಪತಿ ಅಂದರೆ ಸಮುದಾಯದ ಒಡೆಯ, ನಾಯಕ. ಆಗಬೇಕಾದ್ರೆ ಏನು ಲಕ್ಷಣಗಳಿರಬೇಕು? ಒಂದು ವಾಕ್ ಸಿದ್ಧಿ ಇರಬೇಕು, ಇನ್ನೊಂದು ಸ್ವತಂತ್ರ ಬುದ್ಧಿ ಇರಬೇಕು. ಒಂದು ಸ್ವತಂತ್ರ ಬುದ್ಧಿ, ಸ್ವತಂತ್ರವಾಗಿ ವಿಚಾರ ಮಾಡುವಂಥ ಶಕ್ತಿ ಇರಬೇಕು. ಅದನ್ನು ನೇರವಾಗಿ ಇನ್ನೊಬ್ಬರಿಗೆ ತಿಳಿಸುವಂಥ ಸಾಮರ್ಥ್ಯ, ವಾಕ್ ಸಿದ್ಧಿ ಇರಬೇಕು. ಈ ವಾಕ್ ಸಿದ್ಧಿ ಮತ್ತು ಸ್ವತಂತ್ರ ಬುದ್ಧಿ ಎರಡೂ ಯಾವಾಗಿರುತ್ತಲ್ಲ ಅವನು ಲೀಡರ್ ಆಗ್ತಾನೆ, ನಾಯಕನಾಗ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ನಾವೇನು ಕಾಣ್ತೀವಿ ಅಂದರೆ, ಗಣಪತಿ ಯಾರಾಗ್ಲಿಕ್ಕೆ ಸಾಧ್ಯ? ಆವತ್ತಷ್ಟೇ ಅಲ್ಲ, ಯಾರು ಬೇಕಾದರೂ ಆಗ್ಬೋದು. ಯಾರಿಗೆ ವಾಕ್ಸಿದ್ಧಿ ಸ್ವತಂತ್ರ ಬುದ್ಧಿ ಇದೆಯೋ ಅವರೆಲ್ಲರೂ ಕೂಡ ಗಣಪತಿಗಳಾಗಲಿಕ್ಕೆ ಸಾಧ್ಯ. ನೋಡಿದ್ರಾ? ಇನ್ನು ಶಿವಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಏನಪ್ಪ ಅಂದರೆ, ತ್ರಿಪುರರು ಅನ್ನುವಂಥ ಅಸುರರಿದ್ದರು. ತ್ರಿಪುರ ಅಂತ ಒಂದು ರಾಜ್ಯ. ಈ ರಾಜ್ಯದಲ್ಲಿ 3 ಜನ ಅಸುರರಿದ್ದರು. ಈ ಅಸುರರು ಬಹಳಷ್ಟು ಜನಗಳಿಗೆ ಉಪಟಳವನ್ನು ಕೊಡ್ತಾಯಿದ್ರು. ಆಗ ಇವರನ್ನು ದಮನ ಮಾಡಬೇಕು ಅಂತ ತಿಳ್ಕೊಂಡು ಶಿವನನ್ನು ಬೇಡ್ಕೊಂಡ್ರು. ಶಿವ ಬಂದು ಏನು ಅಂದರೆ, ಒಂದು ತಿರುಗುವಂಥ ಚಕ್ರ, ಆ ತಿರುಗುವ ಚಕ್ರದ ಟ್ರ್ಯಾಂಗ್ಯುಲರ್ ಪಾಯಿಂಟ್ಸ್ ಮೇಲೆ, ತ್ರಿಕೋನಗಳ ಮೇಲೆ ಅವರ ಊರುಗಳಿದ್ವು. ಅದನ್ನು ಗೆಲ್ಲೋದು ಸುಲಭ ಇರಲಿಲ್ಲ. ಆಗ ಶಿವ ಏನು ಮಾಡ್ದ, ಆ ಕೆಳಗಡೆ ತಿರುಗುವಂಥ ಒಂದು ಕೇಂದ್ರ ಇತ್ತಲ್ಲ ಅದ್ರ ಮೇಲೆ ದೃಷ್ಟಿಯನ್ನು ನಿಲ್ಲಿಸಿ ಏನು ಮಾಡ್ದ, ಬಾಣವನ್ನು ಬಿಟ್ಟಾಗ ಆ ಕೇಂದ್ರ ತಿರುಗುವಂಥ ಕೇಂದ್ರ ಬಿಂದುವಿಗೆ ಯಾವಾಗ ಬಾಣ ಬತ್ತೋ ಅದು ಕುಸಿದು ಬಿತ್ತು. 3 ಪುರಗಳು ಕೂಡ ನಾಶವಾದವು. ಆಮೇಲೆ 3 ರಾಕ್ಷಸರು ಕೂಡ ನಾಶವಾದರು ಅಂತ ಬರುತ್ತೆ. ಇಲ್ಲಿ ಅವರು ಕಟ್ಟಿದ್ದಂಥ ಕೋಟೆಗಳು ಹೆಂಗಿದ್ವಪ್ಪ ಅಂದರೆ, ಒಬ್ಬ ಕಬ್ಬಿಣದ ಕೋಟೆಯನ್ನು ಕಟ್ಟಿದ್ದ, ಇನ್ನೊಬ್ಬ ಬೆಳ್ಳಿ ಕೋಟೆಯನ್ನು ಕಟ್ಟಿಕೊಂಡಿದ್ದ, ಮತ್ತೊಬ್ಬ ಬಂಗಾರದ ಕೋಟೆಯನ್ನು ಕಟ್ಟಿಕೊಂಡಿದ್ದ. ನೋಡಿದ್ವಿ? ಇದರ ಅರ್ಥ ಏನಪ್ಪ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ಇಂಥ ಪ್ರಸಂಗ ಬರ್ತದೆ. ಅಲ್ಲಿ ಶಿವ ಯಾವ ರೀತಿಯಾಗಿ ಅಸುರರನ್ನು ದಮನ ಮಾಡಿದ್ನೋ ಅದೇ ರೀತಿ ನಾವು ಕೂಡ ದಮನ ಮಾಡಬೇಕು. ಹೇಗೆ ಮಾಡಬೇಕು? ಸ್ಥೂಲ ಶರೀರ ಅನ್ನೋದೇ ಕಬ್ಬಿಣದ ಕೋಟೆ, ಸೂಕ್ಷ್ಮ ಶರೀರ ಅನ್ನೋದೇ ಬೆಳ್ಳಿಯ ಕೋಟೆ, ಕಾರಣ ಶರೀರ ಅನ್ನುವುದೇ ಬಂಗಾರದ ಕೋಟೆ. ಸ್ಥೂಲ ಶರೀರ ಅನ್ನುವಂಥ ಕಬ್ಬಿಣದ ಕೋಟೆಯಲ್ಲಿ ಕಾರ್ಮಿಕ ಮಲ ಅನ್ನುವಂಥ ಒಂದು ರಾಕ್ಷಸ, ಒಬ್ಬ ರಾಕ್ಷಸ ಸೇರಿಕೊಂಡಿದ್ದಾನೆ. ಸೂಕ್ಷ್ಮ ಶರೀರ ಅನ್ನುವಂಥ ಕೋಟೆಯಲ್ಲಿ ಮಾಯಾಮಲ ಅನ್ನುವಂಥ ಇನ್ನೊಬ್ಬ ರಾಕ್ಷಸ ಸೇರಿಕೊಂಡಿದ್ದಾನೆ. ಆಣವ ಶರೀರ ಅನ್ನುವಂಥದ್ರಲ್ಲಿ ಕಾರಣ ಶರೀರ ಅನ್ನುವುದರಲ್ಲಿ ಆಣವ ಮಲ ಅನ್ನುವಂಥ ಮತ್ತೊಬ್ಬ ರಾಕ್ಷಸ ಸೇರಿಕೊಂಡಿದ್ದಾನೆ. ಹೀಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಕಾರ್ಮಿಕ ಮಲ, ಮಾಯಾಮಲ ಮತ್ತು ಆಣವ ಮಲ ಅನ್ನುವಂಥ ಮಲಗಳು ಉಂಟು. ಇವುಗಳನ್ನು ನಾಶ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಶಿವ ಅವತ್ತು ಹೆಂಗೆ ದೃಷ್ಟಿ ಇಟ್ಟು ಆ ಬಾಣವನ್ನು ಬಿಟ್ಟನಲ್ಲ, ಅದೇ ರೀತಿಯಲ್ಲಿ ನಾವು ಕೂಡ ದೃಷ್ಟಿ ಇಡಬೇಕು. ಎಲ್ಲಿಗಿಡಬೇಕು? ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನು ನಿಲ್ಲಿಸಬೇಕು. ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ಧ್ಯಾನ ಅನ್ನುವಂತಹ ಬಿಲ್ಲನ್ನು ತೆಗೆದುಕೊಂಡು ಅದಕ್ಕೆ ಮಂತ್ರ ಅನ್ನುವಂತಹ ಬಾಣವನ್ನು ಹೂಡಿ ಭ್ರೂಮಧ್ಯಕ್ಕೆ ನಿಲ್ಲಿಸಿ ಆ ಮಂತ್ರದ ಬಾಣವನ್ನು ಬಿಡ್ತಾ ಹೋದಾಗ ಈ 3 ಶರೀರಗಳಲ್ಲಿ ಇರುವಂತಹ 3 ಮಲಗಳು ಅನ್ನುವಂಥ ರಾಕ್ಷಸರು ನಾಶವಾಗಲಿಕ್ಕೆ ಸಾಧ್ಯ ಇದೆ. ನೋಡಿದ್ರಿ? ಎಷ್ಟು ಅಮೂಲ್ಯವಾದಂಥ ಒಂದು ವಿಚಾರ. ಆವತ್ತು ಶಿವ ಮಾಡಿದ ಅಷ್ಟೇ, ನಮಗೆ ಸಂಬಂಧ ಇಲ್ಲ ಅನ್ನಂಗಿಲ್ಲ.
ಪ್ರತಿಯೊಬ್ಬರೂ ಇದನ್ನು ಸಾಧನೆ ಮಾಡಬೇಕು ಅನ್ನುವಂಥದ್ದೇನೇ ಅಧ್ಯಾತ್ಮಶಾಸ್ತ್ರದ ಒಂದು ಉದ್ದೇಶ. ಅದೇ ರೀತಿಯಲ್ಲಿ ಶಿವ ಗಂಗಾಧರ ಅಂದರೆ ದೇವಲೋಕದ ಗಂಗೆಯನ್ನು ತನ್ನ ಜಟೆಯಲ್ಲಿ ಗ್ರಹಿಸಿಕೊಂಡು ನಂತರ ಶಿವ ಅದನ್ನು ನೀವು ಎಷ್ಟೆಷ್ಟು ಬೇಕೋ ಅಷ್ಟನ್ನು ಭೂಮಿಗೆ ಬಿಟ್ಟ. ಆದ್ದರಿಂದ ಅವನಿಗೆ ಗಂಗಾಧರ ಅನ್ನೋ ಹೆಸರು ಬಂತು ನೋಡಿ. ಅದೇ ರೀತಿ ಗುರುವೂ ಕೂಡ ಗಂಗಾಧರ. ಯಾಕಂದರೆ ಗುರು ಏನು ಮಾಡ್ತಾನೆ, ಆ ಜ್ಞಾನದ ನೀರನ್ನು ತನ್ನ ಮಸ್ತಿಷ್ಕದಲ್ಲಿ ಸಂಗ್ರಹಿಸ್ಕೊಳ್ತಾ ಇದ್ದಾನೆ. ತನ್ನ ತಲೆಯಲ್ಲಿ ಜ್ಞಾನದ ನೀರನ್ನು ಸಂಗ್ರಹಿಸಿಕೊಂಡು ಪ್ರವಚನದ ಮೂಲಕ, ಸಾಹಿತ್ಯದ ಮೂಲಕ, ವಾಣಿಯ ಮೂಲಕ ಜಗತ್ತಿಗೆ ಅದನ್ನು ಧಾರೆ ಎರಿತಾ ಇದ್ದಾನೆ. ಹೀಗೆ ಶಿವನೂ ಕೂಡ ಗಂಗಾಧರನಾದಂತೆ ಗುರುವೂ ಕೂಡ ಗಂಗಾಧರ ಅನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಶರಣ ಬಂಧುಗಳೇ, ಆ ಜ್ಞಾನ ಅನ್ನುವುದು ಜಗತ್ತಿನಲ್ಲಿ ಅತ್ಯಂತ ಅವಶ್ಯಕವಾದಂಥ ಒಂದು ಅಂಶ ಅನ್ನೋದನ್ನು ತಿಳಿದುಕೊಳ್ಳೋಣ. ನಮ್ಮ ಶರಣರು ಚನ್ನಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ಪಾತಾಳದಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ.